ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಶಂಕರ ಹೆಬ್ಬಾಳ. ವಾರ್ತೆಗಳ ವಿವರ. ಮುದ್ದೇಬಿಹಾಳ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರಿಗೆ ಖಾಸಗಿ ಮಾರುಕಟ್ಟೆಯಲ್ಲಿ ನಡೆಯುವ ಶೋಷಣೆ ತಪ್ಪಿಸಲು ಬೆಂಬಲ ಬೆಲೆ ನಿಗದಿಗೊಳಿಸಿ ಖರೀದಿ ಕೇಂದ್ರಗಳನ್ನು ತೆರೆದಿದೆ ಎಂದು ಶಾಸಕ CS ನಾಡಗೌಡ ಅಪ್ಪಾಜಿ ಹೇಳಿದರು. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇದರಿಂದ ಇವತ್ತು 8,000 ರೂಪಾಯಿ ಕ್ವಿಂಟಲ್ಗೆ ತೊಗರಿ ಖರೀದಿ ಮಾಡ್ತಕ್ಕಂಥದ್ದು ಸೂಚನೆ ಕೊಟ್ಟಿದ್ದಾರೆ. ಈಗ ಜಿಲ್ಲಾ ಅಧಿಕಾರಿಗಳು ಮುಖಾಂತರ ಮತ್ತು ನಮ್ಮ ಸಹಕಾರಿ ಇಲಾಖೆಯ ಮುಖಾಂತರ TAPCMS ವತಿಯಿಂದ ಇಲ್ಲಿ ಪ್ರಾರಂಭ ಆಗಿದೆ. ಬೆಳಗ್ಗೆ ಒಂದು ದಾಸೋಹ ಒಕ್ಕೂಟ ಅಂತ ಅವರಿಂದ ಒಂದು ಪ್ರಾರಂಭ ಆಗಿದೆ. ಒಟ್ಟು ಇಲ್ಲಿ 42,000 ಹೆಕ್ಟರ್ ತೊಗರಿ ಬೆಳೆ ದೇವರದಲ್ಲಿ. ತಾಳಿಕೋಟಿ ಹೆಚ್ಚಿದೆ. ತಾಳಿಕೋಟಿ ತಾಲೂಕು ಇನ್ನೂ 63,000 ಹೆಕ್ಟರ್. ಇಲ್ಲಿ ಕಬ್ಬು ಏರಿಯಾ ಇರೋದ್ರಿಂದ ಸ್ವಲ್ಪ ಕಡಿಮೆ. 42,000 ಹೆಕ್ಟರ್ ತೊಗರಿ ಬೆಳೆ ಬಿತ್ತನೆ ಮಾಡಿ ಅಂದಾಜು ಒಂದು ಹೆಕ್ಟರ್ಗೆ ನಾವು 10 ಚೀಲ ಹಿಡಿದ್ರು, 8 ಚೀಲ ಹಿಡಿದ್ರು ಎಷ್ಟು ಲಕ್ಷ ಆಯ್ತು. ಅಷ್ಟೊಂದು ರೈತರು ಅದಕ್ಕೆ ಪ್ರೋತ್ಸಾಹಧನ ಕೊಟ್ಟು ಇವತ್ತು ಪಟ್ಟಣದ APMCಯಲ್ಲಿರುವ TAPCMS ಆವರಣದಲ್ಲಿ ಸೋಮವಾರ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸರ್ಕಾರಗಳ ಉದ್ದೇಶ ಮಾರುಕಟ್ಟೆಯಲ್ಲಿ ನಿಗದಿತ ಬೆಂಬಲ ಬೆಲೆಗಿಂತ ಕೆಳಗೆ ಬೆಲೆ ಇಳಿಯಬಾರದು. ರೈತರು ಖರೀದಿ ಕೇಂದ್ರಗಳಿಗೆ ಬಂದು ತೊಗರಿ ಕೊಡಬೇಕು ಎಂಬ ನಿಯಮ ಕಡ್ಡಾಯ ಏನಿಲ್ಲ. ಆದರೆ ಇಲ್ಲಿ ಬೆಲೆಗಿಂತ ಹೆಚ್ಚಿನ ಬೆಲೆ ಮಾರುಕಟ್ಟೆಯಲ್ಲಿ ಸಿಕ್ಕರೆ ಅಲ್ಲಿಯೂ ಮಾರಾಟ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಮುದ್ದೇಬಿಹಾಳ ತಾಲೂಕಿನಲ್ಲಿ 42,000 ಹೆಕ್ಟೇರ್, ತಾಳಿಕೋಟಿ ತಾಲೂಕಿನಲ್ಲಿ 63,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆ ಮಾಡಲಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸಹಯೋಗದಲ್ಲಿ ರೈತರಿಗೆ ಪ್ರೋತ್ಸಾಹಧನ ಒದಗಿಸಲು ತೀರ್ಮಾನಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ತೊಗರಿ ಖರೀದಿ ಕೇಂದ್ರಗಳನ್ನು ತಾಲೂಕಿನಲ್ಲಿ ತೆರೆದಿದ್ದು, ರೈತರು ಆತಂಕ ಪಡಬೇಕಾಗಿಲ್ಲ. ಪ್ರತಿ ಎಕರೆಗೆ 4 ಕ್ವಿಂಟಲ್ನಂತೆ ತೊಗರಿ ಖರೀದಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಮಧ್ಯವರ್ತಿಗಳು ರೈತರಿಗೆ ಕಡಿಮೆ ದರದಲ್ಲಿ ತೊಗರಿ ತೆಗೆದುಕೊಳ್ಳಲು ಮುಂದಾದರೆ ಅದಕ್ಕೆ ರೈತರು ಕಿವಿಗೊಡಬೇಡಿ. ಬೆಂಬಲ ಬೆಲೆಯಡಿ ತೊಗರಿ ನೀಡಿದರೆ ಹೆಚ್ಚಿನ ಬೆಲೆ ರೈತರಿಗೆ ದೊರೆಯಲಿದೆ ಎಂದು ಹೇಳಿದರು. ಇದೇ ವೇಳೆ ಸಹಕಾರ ಅಭಿವೃದ್ಧಿ ಅಧಿಕಾರಿಯು ಹಾಗೂ TAPCMS ಕಾರ್ಯದರ್ಶಿ ವಿಜಯಕುಮಾರ್ ಉತ್ನಾಳ್, TAPCMS ಅಧ್ಯಕ್ಷ ಮನೋಹರ್ S. ಮೇಟಿ, ಉಪಾಧ್ಯಕ್ಷ ಚಿದಾನಂದ ಸಿತಿಮನಿ, ನಿರ್ದೇಶಕರಾದ BM ಇಸ್ಲಾಂಪುರ್, MK ಮುತ್ತನ್ನವರ್, ಸುರೇಶ್ ಹಳೆಮನಿ, ಮಲ್ಲನಗೌಡ ಬಿರಾದಾರ್ ಕೊಡಗಾನೂರ್, ಗುರಣ್ಣ ಹತ್ತೂರ್, ಶಿವನಗೌಡ ಪಾಟೀಲ್, ಅಶೋಕ್ ಕಿಲ್ಕಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಗುರುಲಿಂಗಪ್ಪ ಹಿಪ್ಪರಗಿ, ಸಹ ಕಾರ್ಯದರ್ಶಿ ಗುರುರಾಜ್ ಕೋನ್ರೆಡ್ಡಿ, ಸಿಬ್ಬಂದಿ ಮಹಾಂತಗೌಡ ಪಾಟೀಲ್, ಸವಿತಾ ಚೌಧರಿ, ಶರಣಗೌಡ ಬಿರಾದಾರ್ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.